ಯಶಸ್ವಿಗೊಂಡ ಹಾಸನ ಲಯನ್ಸ್ ಕ್ಲಬ್ ಸುವರ್ಣ ಮಹೋತ್ಸವ ಸಂಭ್ರಮ. 5 ದಶಕಗಳ ಸೇವಾ ಪಯಣಕ್ಕೆ ಸಾರ್ಥಕ ಸಂಭ್ರಮ, ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ. ಹಾಸನದಲ್ಲಿ 5 ದಶಕಗಳಿಂದ ಸಮಾಜಮುಖಿ ಸೇವಾ ಚಟುವಟಿಕೆಗಳ ಮೂಲಕ ಜನಮನ ಗೆದ್ದಿರುವ ಹಾಸನ ಲಯನ್ಸ್ ಕ್ಲಬ್ ತನ್ನ ಸುವರ್ಣ ಮಹೋತ್ಸವವನ್ನು ನಗರದ ಚನ್ನಪಟ್ಟಣದಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಆಚರಿಸಿತು. ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಜಿಲ್ಲಾ ಗವರ್ನರ್ ಕುಲ್ಪಿ ಅರವಿಂದ್ ಶೆಣೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಸಂಸ್ಥೆಯ ಸೇವಾ ಪರಂಪರೆಯನ್ನು ಶ್ಲಾಘಿಸಿದರು. ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದ ಅವರು, ಒಂದು ಸಂಸ್ಥೆ ಎಷ್ಟು ವರ್ಷಗಳ ಇತಿಹಾಸ ಹೊಂದಿದೆ ಎಂಬುದಕ್ಕಿಂತ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಸೇವೆ ಸಲ್ಲಿಸಿದೆ ಎಂಬುದು ಮುಖ್ಯ ಎಂದು ಕಿವಿಮಾತು ಹೇಳಿದರು. ಲಯನ್ಸ್ ಕ್ಲಬ್ ಎಂದರೆ ಸೇವೆಗೆ ಮತ್ತೊಂದು ಹೆಸರು. ಹಾಸನ ಲಯನ್ಸ್ ಕ್ಲಬ್ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಜನಪರ ಹಾಗೂ ಶಾಶ್ವತ ಸೇವಾ ಕಾರ್ಯಕ್ರಮಗಳನ್ನು ರೂಪಿಸಿ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಅಧ್ಯಕ್ಷ ಎಚ್ ರಮೇಶ್ ಅವರ ನೇತೃತ್ವದಲ್ಲಿ ಕೈಗೊಂಡಿರುವ ಯೋಜನೆಗಳು ಇತರ ಕ್ಲಬ್ಗಳಿಗೆ ಸ್ಫೂರ್ತಿದಾಯಕವಾಗಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿ, ಸುವರ್ಣ ಮಹೋತ್ಸವದ ಸೇವಾ ಕಾರ್ಯಕ್ರಮಗಳಿಗೆ ಅನೇಕ ದಾನಿಗಳು ಉದಾರವಾಗಿ ಸಹಕಾರ ನೀಡಿರುವುದನ್ನು ಸ್ಮರಿಸಿದರು. ಅವರ ಕೊಡುಗೆಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ಅವರು ತಮ್ಮ ಅವಧಿಯಲ್ಲಿ ಲಯನ್ಸ್ ಕ್ಲಬ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸದಸ್ಯರೇ ಅಭಿನಯಿಸಿದ ನಾಟಕವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ್ದಾಗಿ ತಿಳಿಸಿದರು. ಇದಲ್ಲದೆ ನಗರದ ಬಿಟ್ಟಗೌಡನಹಳ್ಳಿ ವೃತ್ತದ ಬಳಿಯಿದ್ದ ಮಸಾಣಕ್ಕೆ ಕಾಯಕಲ್ಪ ನೀಡುವುದು, ಬಸ್ ತಂಗುದಾಣ ನಿರ್ಮಾಣ, ಶೌಚಾಲಯ ನಿರ್ಮಾಣ, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ಮುರಾರ್ಜಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಸೇವಾ ಚಟುವಟಿಕೆಗಳು, ನಗರದ ಮಿಷನ್ ಆಸ್ಪತ್ರೆ ಸಹಯೋಗದೊಂದಿಗೆ ಉಪಶಮನ ಹಾರೈಕೆ ಕೇಂದ್ರ ಸ್ಥಾಪನೆ ಸೇರಿದಂತೆ ಹಲವು ಸಮಾಜಮುಖಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿರುವುದಾಗಿ ವಿವರಿಸಿದರು. ಮುಂದಿನ ದಿನಗಳಲ್ಲಿಯೂ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ಸೇವಾ ಕಾರ್ಯಗಳನ್ನು ಇನ್ನಷ್ಟು ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಮಾಜಿ ಜಿಲ್ಲಾ ಗವರ್ನರ್ಗಳು, ಮಾಜಿ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಬೆಳವಣಿಗೆಗೆ ಕೊಡುಗೆ ನೀಡಿದ ಹಿರಿಯ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜ ಸೇವೆಯಲ್ಲಿ ಅವರ ಪಾತ್ರವನ್ನು ಸ್ಮರಿಸಿ ಸತ್ಕರಿಸಲಾಯಿತು. ಸ್ಮರಣಾ ಸಂಚಿಕೆಯನ್ನು ಇದೇ ವೇಳೆ ಹೊರತಂದರು. ಸುವರ್ಣ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವು ವಿಶೇಷ ಆಕರ್ಷಣೆಯಾಗಿದ್ದು, ಮೋಹನ್ ಮೆಲೋಡಿಸ್ ತಂಡದ ಸಂಗೀತ ಮತ್ತು ಮನರಂಜನಾ ಕಾರ್ಯಕ್ರಮ ಪ್ರೇಕ್ಷಕರ ಮನಗೆದ್ದಿತು. ಸದಸ್ಯರು ಹಾಗೂ ಆಹ್ವಾನಿತರು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಎಷ್ಟು ವರ್ಷ ಬಾಳಿಕೆಗಿಂತ ಮುಖ್ಯವಾಗಿ ಈ ವರ್ಷಗಳಲ್ಲಿ ಏನು ಸಾಧನೆ ಮಾಡಿದೆ ಅದು ಮುಖ್ಯ. ಹಾಸನ ಬಗ್ಗೆ ಹೇಳಿದಾಗ ಬದ್ಧತೆ, ನಾಯಕತ್ವ ಮತ್ತು ಸೇವೆ ಈ ಒಂದು ಮೂರು ತತ್ವಗಳನ್ನು ಹಿಡಿದು ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಮಾದರಿ ಸಂಸ್ಥೆಯಾಗಿ
ಇಷ್ಟು ವರ್ಷ ಯಾವುದೇ ಒಂದು ಸಂಸ್ಥೆಯನ್ನು ಬೆಳೆಸಲು ಎರಡು ಸದಸ್ಯರು ಲೀಡರ್ಸ್ ಒಂದು ಚಾರ್ಟ್ ಮೆಂಬರ್ಸ್, ಇನ್ನೊಂದು ಪೂರ್ವ ಅಧ್ಯಕ್ಷರು. ಹಾಸನಕ್ಕೆ ಈಗಲೂ ನಮ್ಮೊಟ್ಟಿಗೆ ಚಾರ್ಟ್ ಮೆಂಬರ್ ಬೀರಗೇರಿಯವರು ನಮಗೆ ಮತ್ತು ನಮ್ಮ ಜಿಲ್ಲೆಗೆ ಮಾರ್ಗದರ್ಶಕರಾಗಿ ನಡುಮುಖದಿಂದ ಯಾವಾಗಲೂ ನಮ್ಮೊಟ್ಟಿಗೆ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇವೆ. ನಾನು ಯಾವಾಗಲೂ ಅವರಿಗೆ ಕಾಣಲು ವೆರಿ ನೋ ಆಫೀಸರ್ ಅಪ್ರೋಚ್, ವೆರಿ ಪ್ರಾಕ್ಟಿಕಲ್ ಗ್ರೌಂಡ್ ಟು ಅಪ್ರೋಚ್. ಕೆಲವು ವರ್ಷಗಳ ಹಿಂದೆ ತನಕ ರಾತ್ರಿ ಯಾವುದೇ ಕಾರಣಕ್ಕೂ ಎಷ್ಟೇ ಲೇಟ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಅವರು ಬ್ರಿಸ್ಕ್ ವಾಕಿಂಗ್ ಆಗಿ ನಡೀತಾರೆ. ಇತ್ತೀಚಿನ ವರ್ಷಗಳಲ್ಲಿ ಅವರಿಗೆ ಮೂರು ಸ್ವಲ್ಪ ಕಷ್ಟ ಇದೆ. ಆದರೆ ಅವರ ಮಾತು, ಅವರ ಯೋಚನೆ ಮತ್ತು ಅವರ ಮಾರ್ಗದರ್ಶನ ಈಗಲೂ ಚಿರ ಯುವಕರಂತೆ ಅವರಿದ್ದಾರೆ. ನಮ್ಮೊಂದಿಗೆ ಯಾವಾಗಲೂ ಏನು ಬೇಕು ಅವರ ಮಾರ್ಗದರ್ಶನ ಕೇಳಿದ ತಕ್ಷಣ ಅವರಿಂದ ವಿಶೇಷವಾದ ಶುಭವಂತನೆ PDG and Government Organization Hassan. Thank you so much for all your guidance and blessings, sir. ಇದು ಸಾಕಾರ ಮಾಡಲಿಕ್ಕಾಗಿ ನಾನು ಕೆಲವು ಮಾಹಿತಿಯ ಫಂಡ್ ಪ್ರಪ್ರಥಮವಾಗಿ ಈ ಕೆಲಸ ಮಾಡಲಿಕ್ಕೆ ನಾವು ನಾಟಕ ಆಯೋಜಿಸಿದ್ವಿ. ಅದು ಡ್ರಾಮಾ ಭೂಷಣ ನಾಟಕ. ನಮ್ಮ ಕ್ಲಬ್ ಇತಿಹಾಸದ ಪ್ರಪ್ರಥಮವಾಗಿ ಅದೊಂದು ಪುರಾಣ ನಾಟಕವನ್ನು ನಾವು ಮಾಡಿದ್ವಿ. ಅದು ಬಹಳ ತುಂಬ ಯಶಸ್ವಿಯಾಗಿತ್ತು. ಅಲ್ಲಿ ನಮಗೆ ಹೆಚ್ಚು ಕಡಿಮೆ 3 ಲಕ್ಷ ರೂಪಾಯಿಗೆ ಆದಾಯ ಇತ್ತು. ಆದರೆ ನಾನು ಆಗಮಿಸಿದ ಕಾರ್ಯಕ್ರಮಗಳಿಗೆ 3 ಲಕ್ಷ ಎಲ್ಲೂ ಸಾಕಾಗ್ತಿರಲಿಲ್ಲ. ಹಂಗಾಗಿ ನಾವು ಪ್ರೋತ್ಸಾಹ ಮಾಡಿ ಏನು ಮಾಡೋಣ, ಗುತ್ತಿಗೆದಾರರ ಹೋಗೋಣ, ಅವರ ಹತ್ರ ಕೇಳೋಣ ಅಂತ ನಾವು ಟೀಮ್ ಮಾಡಿಕೊಂಡು ನಮ್ಮ ಗುತ್ತಿಗೆದಾರರ ಜೊತೆ ಹೋದಾಗ ನನಗೆ ಬಹಳ ಅಭೂತಪೂರ್ವವಾದ ನಮಗೆ ಸಹಾಯ ಸಿಕ್ತು. ಅವರಿಗೆ ನಾನು ಎಲ್ಲರೂ ಹಣ ಮಾಡಿದ್ದೀನಿ. ಅವರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಅದನ್ನು ಮತ್ತೊಮ್ಮೆ ನನ್ನ ಶಿಕ್ಷಕ ನಮಸ್ಕಾರಗಳು. ಅದೇ ರೀತಿಯಾಗಿ ನಾನು ಈ ಫಂಡ್ ರೇಸ್ ಮಾಡಲಿಕ್ಕಾಗಿ ನನಗೆ ಸಾಕಿದಂಥ ಕೆ ಮಂಜುನಾಥ್ ಸರ್ ಆಗಿರ್ಬೋದು, ಉತ್ಮಾಂಗ ಸರ್ ಆಗಿರ್ಬೋದು, ನಮ್ಮ ಚಂದ್ರೇಗೌಡ ಆಗಿರ್ಬೋದು, ಇವರು ಸಹಿತ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಲು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನನಗೆ ಈ ಒಂದು ಗೈಡಿಂಗ್ ಲೈನ್ಸ್ ಅಂತ ಸೆಟ್ ಮಾಡೋದಾದರೆ ನಮ್ಮ PV ಹೆಗಡೆಯವರಾಗಲಿ, ಮಂಜುನಾಥ್ ಗೌಡರಾಗಲಿ, ನಮ್ಮ ಅಶೋಕ್ ಆಗಲಿ, ನಮ್ಮ ಮಲ್ಲೇಶ್ ಗೌಡರಾಗಲಿ, ಎಲ್ಲ ರೀತಿಯಾಗಿ ನಮ್ಮ ಚಂದ್ರೇಗೌಡ ಇವರೆಲ್ಲ ಗೈಡಿಂಗ್ ಲೈನ್ಸ್ ಗೈಡ್ ಮಾಡೋದು ಅವಶ್ಯಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸ್ವೀಕರಿಸಿದ್ದೇನೆ. ಇನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಹೇಳೋದಾದರೆ ನಮ್ಮ ನಾಯಕ ಅವರು ನಮ್ಮ ಎಷ್ಟು ಈಗ ವಾಚ್ ಮಾಡಿ ಎಷ್ಟು ಯಾವ ರೀತಿ ಗೈಡ್ ಮಾಡ್ತಾರೆ ಮತ್ತೆ ನಮ್ಮ ಲಯನ್ಸ್ ಕ್ಲಬ್ಗೆ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಕೊಟ್ಟವರು ಅವರು ಯಾವುದೇ ಡಿಗ್ರಿ ಹೋಗಿ ಅವರು ಮೊದಲ ಸಹಕಾರದಿಂದ ಮತ್ತು ಹೇಗೆ ಮುಂದಕ್ಕೆ ಹೋಗ್ತಿದ್ರು ಅದನ್ನು ನನಗೆ ಚಂದ್ರೇಗೌಡ. ಸೊ ಅವರು ನಾವು ಧನ್ಯವಾದಗಳು. ಅದಾದ ನಾವು ಪ್ರಪಂಚ 125 ನಾವು ಎಮ್ಮೆ ಕೊಟ್ಟಿದ್ದೀವಿ. ಆಗ ಇವರು ₹1 ನಾವು ತಂದಿರಲಿಲ್ಲ, ಹುಟ್ಟದಿರಲಿಲ್ಲ. ಸೊ ಆ ದುಡ್ಡನ್ನು ನಾವು ವಸಂತ ಕರೆಕ್ಟ್ ಗೈಡ್ ಮಾಡೋದು ಪ್ರಪ್ರಥಮವಾಗಿ SAಗಳಿಂದ ನಾವು ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ವಿ. ಸೊ ವಸಂತ ನಮಗೆ ಹೆಲ್ಪ್ ಮಾಡಿದ್ರೆ ನೆಕ್ಸ್ಟ್ ಅವ್ರ